ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್. ಇಂದಿನ ಎಪಿಸೋಡ್ ಅಲ್ಲಿ ಒಂದು ಸೂಪರ್ ಆಗಿ ಹಾಗೂ ಸಖತ್ತಾಗಿ ತುಂಬಾ ಕ್ವಿಕ್ ಆಗಿ ಆಗುವಂತಹ ಲೆಮನ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೆಮನ್ ಚಿಕನ್ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಟೇಸ್ಟ್ ವೈಸ್. ಯಾರೆಲ್ಲ ಚಿಕನ್ ಪ್ರಿಯರಿದ್ದೀರಾ ಅವ್ರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ವೆರೈಟಿ ಆಫ್ ಚಿಕನ್ ಡಿಶ್ ಅಂತಾನೆ ಹೇಳ್ಬೋದು. ಸೊ ಈ ಲೆಮನ್ ಚಿಕನ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಲೆಮನ್ ಚಿಕನ್ ಮಾಡೋದಕ್ಕೆ ನಾನಿಲ್ಲಿ 1/2 ಕಿಲೋ ಚಿಕನ್ ಅನ್ನ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 100 ಗ್ರಾಮ್ಸ್ ಆಗುವಷ್ಟು ಗಟ್ಟಿ ಮೊಸರು, ಅಂದ್ರೆ 1/4 ಲೀಟರ್ ಮೊಸರಲ್ಲಿ ಅರ್ಧ ಮೊಸರನ್ನ ತಗೊಂಡಿದ್ದೀನಿ. ಸೊ ಮೊಸರನ್ನ ಹಾಕೊಂತ ಇದ್ದೀನಿ. ಹಾಗೆ ಒಂದು 2 ಲೆಮನ್ ಅನ್ನ ತಗೊಂಡಿದ್ದೀನಿ ನಾನಿಲ್ಲಿ. 2 ಲೆಮನ್ ಅನ್ನ ಜ್ಯೂಸ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ನಿಂಬೆ ಹಣ್ಣಿನ ರಸ, ಇದನ್ನು ಕೂಡ ಈ ಚಿಕನ್ ಜೊತೆ ಸೇರಿಸ್ಕೊಳ್ಳೋಣ. ಹಾಗೆ ಪೆಪ್ಪರ್ ಪೌಡರ್ ಖಾರಕ್ಕೋಸ್ಕರ. ಸೊ 1 ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನ ಹಾಕೊಂತ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ಗೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ. ನೀವು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂತ ಇದ್ದೀನಿ. ಮನೇಲೇನೆ ಮಾಡ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿ, 1-2 ಇಂಚ್ ಶುಂಠಿಯನ್ನ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿರೋಂಥದ್ದು. ಈಗ ಇದನ್ನು ಕೂಡ 2 ಸ್ಪೂನ್ ಹಾಕೊಂತ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಸಿಂಪಲ್ ಆಗಿ ಮಾಡುವಂಥದ್ದು, ತುಂಬ ಚೆನ್ನಾಗಾಗತ್ತೆ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಇದನ್ನ ಸೈಡ್ ಡಿಶ್ ಆಗು ಕೂಡ ಇಟ್ಕೋಬಹುದು ಅಥವಾ ಗ್ರೇವಿ ತರನು ಕೂಡ ಮಾಡ್ಕೋಬಹುದು. ನಾವು ಹಾಕೊಂಡಿರೋಂತಹ ಮೊಸರು ಹಾಗೆ ನಿಂಬೆ ಹಣ್ಣಿನ ರಸ ಚೆನ್ನಾಗಿ ಹೊಂದ್ಕೋಬೇಕು. ಆಗ ಚೆನ್ನಾಗಿ ಹುಳುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ನು. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ 1/2 hour ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಓಕೆ, ಈಗ 1/2 hour ಚಿಕನ್ ಅನ್ನ ಮ್ಯಾರಿನೇಟ್ ಮಾಡಾಗಿದೆ. ಈಗ ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ನಾನೀಗ ಸ್ಟವ್ ಹಚ್ಚಿ ಒಂದು ಕಡಾಯನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೊಂತ ಇದ್ದೀನಿ. ಈಗ ನಾನಿಲ್ಲಿ ಇದಕ್ಕೆ 1-2 ಲವಂಗ, 1 ಸ್ಟಾರ್ ಅನಾನಸ್ ಹೂ, ಹಾಗೆ 1-2 ಏಲಕ್ಕಿ, ಒಂದು ಸ್ವಲ್ಪ ಕಾಳುಮೆಣಸು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ, ಹಾಗೆ 1-2 ಪಲಾವ್ ಎಲೆಯನ್ನು ತಗೊಂಡಿದ್ದೀನಿ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಫಸ್ಟ್ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಫ್ಲೇವರಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ, ನಾವು ಆಲ್ರೆಡಿ ಪೆಪ್ಪರ್ ಪೌಡರು ಹಾಕೊಂಡಿದ್ದೀವಿ, ಕಾಳುಮೆಣಸು ಕೂಡ ಹಾಕೊಂಡಿದೀವಿ. ಸೊ ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕೊಳ್ಳೋಣ. ಬಿಕಾಸ್ ಲೆಮನ್ ಚಿಕನ್ ಆಗಿರೋದ್ರಿಂದ ಲೆಮನ್ ಖಾರ ತುಂಬಾ ಬೇಗ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಖಾರ ಬಳಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಇದನ್ನ ಪೇಸ್ಟ್ ರೀತಿ ಕೂಡ ಹಾಕೋಬಹುದು ಅಥವಾ ಶುಂಠಿ ಬೆಳ್ಳುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ಸೊ ಈ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿದೆ, ಎಣ್ಣೆ ಬಿಡ್ತಾ ಇದೆ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಅನ್ನ ಸೇರಿಸ್ಕೊಂತ ಇದ್ದೀನಿ. ಸೊ ಈಗ ಚಿಕನ್ ಅನ್ನ 1 ಮಿನಿಟ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಇದರಲ್ಲಿರುವಂತಹ ನೀರಿನಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಹಾಗಾಗಿ 1 ಮಿನಿಟ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ.
ಸೊ ಸ್ವಲ್ಪ ಗ್ರೇವಿ ತರ ಬೇಕಂದ್ರೆ ನೀವು ಇದನ್ನ ಹೀಗೆ ಬಿಡ್ಬೋದು, ಇಲ್ಲ ಸ್ವಲ್ಪ ಡ್ರೈ ತರ ಬೇಕಂದ್ರೆ ಇದ್ರಲ್ಲಿರೋಂತಹ ನೀರಿನ ಅಂಶನೆಲ್ಲ ನೀಟಾಗಿ ಡ್ರೈ ಮಾಡ್ಕೋಬೇಕು. ಸೊ ಒಳ್ಳೆ ಘಮ ಬರ್ತಾ ಇದೆ, ಶುಂಠಿ ಬೆಳ್ಳುಳ್ಳಿ ವಾಸನೆ ಘಮ ಘಮ ಅಂತ. ಹಾಗೆ ಆ ಲೆಮನ್ ಹಾಕಿರೋಂಥದ್ದು ಚಿಕನ್ ಅಲ್ಲಿ ಫ್ರೈ ಆಗ್ತಾ ಇರೋದು ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ. ಹಾಗೆ ವೀಕ್ಷಕರೇ, ನಾವು ಈ ಕುಕಿಂಗ್ ಚಾನೆಲ್ ಜೊತೆಗೆ ನಿಮ್ಗೆ ಹೆಲ್ದಿ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದೀವಿ ನಮ್ಮ ಚಾನೆಲ್ ಕಡೆಯಿಂದ. ಹಾಗೆ ಈಗ ಶಾರ್ಟ್ಸ್ ಆಗಿ ನಾವು ಒಂದು ರೀಲ್ಸ್ ಗಳನ್ನ ಬಿಡ್ತಾ ಇದೀವಿ ಜನರಲ್ ನಾಲೆಡ್ಜ್ಗೋಸ್ಕರ. ಸೊ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಗಳಿರುತ್ತೆ, ಹಾಗೆ ಅದಕ್ಕೆ ಉತ್ತರನೂ ಇರುತ್ತೆ. ದಯವಿಟ್ಟು ಇದನ್ನ ನಿಮ್ಮ ಮಕ್ಕಳಿಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ತೋರಿಸಿ ಹಾಗೆ ಶೇರ್ ಮಾಡಿ. ಆದಷ್ಟು ಎಲ್ಲರೂ ಜನರಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು. ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ಚಾನೆಲ್ ಕಡೆಯಿಂದ ಮಾಡ್ತಾ ಇದೀವಿ. ದಯವಿಟ್ಟು ನೀವು ಇದನ್ನೆಲ್ಲ ನೋಡಿ ನಮ್ಗೆ ಸಹಕರಿಸಬೇಕು ಹಾಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತೀನಿ. ಸೊ ಈ ತರ ಚಿಕ್ಕದಾಗಿ ನಾವು ಒಂದು ಡೈಲಿ ಜನರಲ್ ಕ್ವೆಶನ್ಸ್ ಅನ್ನ ಬಿಡ್ತಾ ಹೋಗ್ತೀವಿ. ದಯವಿಟ್ಟು ನಿಮ್ಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ಕೊಂತೀನಿ. ಸೊ ಈಗ ಲೆಮನ್ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಅದನ್ನ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂತೀನಿ. ಸೊ ಮುಚ್ಚಳ ಮುಚ್ಚಿ ಒಂದ್ 5 ನಿಮಿಷ ಒಂದ್ ಸೈಡ್ ಪೂರ ಬೇಯಿಸ್ಕೊಳ್ಳೋಣ. ಮತ್ತೆ ಇನ್ನು 5 ನಿಮಿಷ ಆದ್ಮೇಲೆ ಚಿಕನ್ ಅನ್ನ ಫ್ಲಿಪ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ಕುಕ್ ಮಾಡ್ಕೊಳ್ಳೋಣ. ಸೊ ಮುಚ್ಚಳ ಮುಚ್ಚಿ ಈಗ ಇದನ್ನ ಬೇಯಕ್ ಬಿಡೋಣ. ಸೊ 5 ಮಿನಿಟ್ಸ್ ಆಗಿದೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು 10 to 15 ಮಿನಿಟ್ಸ್ ಚಿಕನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಆಲ್ರೆಡಿ ಮ್ಯಾರಿನೇಷನ್ ಎಲ್ಲ ಮಾಡಿರೋದ್ರಿಂದ ತುಂಬ ಬೇಗನೆ ಬೆಂದೋಗುತ್ತೆ ಚಿಕನ್ನು, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಸೊ ಮತ್ತೆ ಮುಚ್ಚಳ ಮುಚ್ಚಿ ಇನ್ನು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಸೊ ನಾನೀಗ ಲೆಮನ್ ಪೆಪ್ಪರ್ ಡ್ರೈ ಮಾಡ್ತಾ ಇರೋದ್ರಿಂದ ಇದನ್ನ ಈ ರೀತಿ ಓಪನ್ ಆಗಿ ಬಿಟ್ಟು ಕುಕ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ, ಡ್ರೈ ಆಗುತ್ತೆ. ಸೊ ನಿಮ್ಗೆ ಗ್ರೇವಿ ಬೇಕಂದ್ರೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಕೂಡ ಬೇಯಿಸ್ಕೋಬಹುದು. ಈಗ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಉಪ್ಪು ಖಾರ ಬೇಕಿದ್ದಲ್ಲಿ ನೋಡ್ಕೊಂಡು ಸೇರಿಸ್ಕೋಬಹುದು. ಸೊ ನನಗೆಲ್ಲ ಕರೆಕ್ಟ್ ಆಗಿದೆ, ಸೊ ಹಾಗಾಗಿ ನಾ ಹಾಗೆ ಬಿಡ್ತಾ ಇದ್ದೀನಿ. ಓಕೆ, ನೋಡಿ ವೀಕ್ಷಕರೇ, ಈ ರೀತಿ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈ ಸ್ಟೇಜ್ ಅಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ತಗೊಂಡು 1 ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಾರ್ನ್ ಫ್ಲೋರ್ನ ಈ ರೀತಿ ಚಿಕನ್ಗೆ ಹಾಕೊಳ್ಳೋಣ. ಈ ಸ್ಟೇಜಲ್ಲಿ ಇದಕ್ಕೆ ನಾನು 2 ಹಸಿಮೆಣಸಿಕಾಯನ್ನ ಕಟ್ ಮಾಡ್ಕೊಂಡಿರೋಂಥದ್ದು ಹಾಕೊತಾ ಇದ್ದೀನಿ. 1 ಸ್ಪೂನ್ ಬಟರನ್ನು ಹಾಕೊತಾ ಇದ್ದೀನಿ. ಸೊ ಹಸಿ ಬೆಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟು. ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಬೆಣ್ಣೆ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾನು ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಲೆಮನ್ ಚಿಕನ್ ರೆಡಿ ಆಗ್ತಾ ಇದೆ ಅಂತ. ಸೊ ಇಟ್ ಈಸ್ ಆಲ್ಮೋಸ್ಟ್ ಡನ್. ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಸೊ ಸಖತ್ತಾಗಿರೋ ಲೆಮನ್ ಪೆಪ್ಪರ್ ಚಿಕನ್ ತಿನ್ನೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಬೇಕಿದ್ರೆ ನೀವು ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು, ಇನ್ನೂ ತುಂಬಾ ಕ್ರೀಮಿಯಾಗಿ ಬರುತ್ತೆ. ಸೊ ನಾವು ಇಲ್ಲಿ ಆಲ್ರೆಡಿ ಕರ್ಡ್ ಬಟರ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಇಷ್ಟು ಕೂಡ ಸಾಕಾಗತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರೀಮಿ ಆಗಬೇಕು ಅಂದ್ರೆ ಫ್ರೆಶ್ ಕ್ರೀಮ್ ಕೂಡ ಉಪಯೋಗಿಸ್ಕೋಬಹುದು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಲೆಮನ್ ಪೆಪ್ಪರ್ ಚಿಕನ್ ರೆಡಿ ಇದೆ. ನಿಮ್ಗೆ ಇದ್ರ ಮೇಲೂ ಬೇಕಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಬಹುದು, ಸ್ವಲ್ಪ ಜಾಸ್ತಿ ಖಾರ ಇಷ್ಟಪಡೋರು. ಸೊ ಲೆಮನ್ ಪೆಪ್ಪರ್ ಚಿಕನ್ ರೆಡಿ. ಸೊ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ಬನ್ನಿ. ಇದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.